ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಾರಿ ಕಣೆ, ಅವ್ರುಗಳು ನಿಮ್ಮಿಬ್ರ ಬಗ್ಗೆ ಏನೇನೋ ಮಾತಾಡ್ತಿದ್ರು, ನನಗೆ ತಡ್ಕೊಳಕ್ಕಾಗ್ಲಿಲ್ಲ. ಅದಕ್ಕೆ ಹಾಗೆ ಹೇಳಿದೆ. ನಿನಗೆ ಮುಜುಗರ ಆಗಿದ್ರೆ ಸಾರಿ. ಆದರೂ ನೀನಿನ್ನೂ ನಿನ್ನ ಹುಡುಗನ ಬಗ್ಗೆ ಮುಚ್ಚಿಡೋದು ಸರಿಯಲ್ಲ. ನೋಡು, ಅವತ್ತಿಂದ ಕೇಳ್ತಾ ಇದ್ದೀನಿ ಯಾರು ಅವನು ಅಂತ. ನೀನು ಮಾತ್ರ ಅದೊಂದಾಗ್ಲಿ ಇದೊಂದಾಗ್ಲಿ ಮದುವೆ ಆಗಲಿ ಅಂತ ಮುಂದಕ್ಕೆ ತಳ್ತಾನೆ ಬಂದೆ. ಇನ್ನು ಹೇಳಿಲ್ಲ ಅಂದರೆ ನಾನು ಸುಮ್ಮನೆ ಇರಲ್ಲ. ಆಲ್ರೆಡಿ ಒಂದ್ಸಲ ಕಾರ್ತಿಕ್ ಬಗ್ಗೆ ಸುಳ್ಳು ಹೇಳಿ ನನ್ನ ಹತ್ರ ಬೈಸ್ಕೊಂಡಿದ್ಯಾ. ಈಗ ನೀನು ಸತ್ಯ ಹೇಳಲೇಬೇಕು. ಅಕ್ಕ ಪ್ಲೀಸ್, ಆ ವಿಷಯನ ಮಾತಾಡೋದು ಬೇಡ. ಯಾಕೆ ಬೇಡ? ಕರ್ಣ, ನೀವಾದ್ರೂ ಹೇಳಿ ಅವಳಿಗೆ. ನಾನು ಕೇಳ್ತಾ ಇರೋದು ಸರಿ ತಾನೆ? ಅಲ್ಲ, ನೀವು ಒತ್ತಾಯ ಮಾಡಲ್ಲ ಬಿಡಿ, ನಾನೇ ವಿಚಾರಿಸ್ಕೋತೀನಿ. ಅಲ್ಲ ಕಣೆ, ಈಗಲೂ ನೀನು ಸುಮ್ಮನೆ ಇದ್ರೆ ಶಾಂತಿ ಇನ್ನ 4 ಸಂಬಂಧ ಹುಡುಕ್ತಾಳಷ್ಟೇ. ಬೇಡ ಬೇಡ ಅಂದ್ರೂ ನಿಲ್ಸಲ್ಲ. ಆಮೇಲೆ ನೀನೇನಾದ್ರೂ ಕಾರಣ ಕೊಟ್ಟು ಎಸ್ಕೇಪ್ ಆಗಬೇಕು. ಸುಮ್ಮನೆ ಅವ್ರಿಗೂ ಟೆನ್ಷನು, ನಿನಗೂ ಟೆನ್ಷನು. ಇದೆಲ್ಲ ಗೊಂದಲಗಳು ಬೇಕಾ ನಿನ್ಗೆ? ಸುಮ್ಮನೆ ಆ ಹುಡುಗ ಯಾರು ಅಂತ ಹೇಳ್ಬಿಡು. ಅಕ್ಕ, ನೀನ್ ಯಾಕೆ ಒತ್ತಾಯ ಮಾಡ್ತಿದ್ಯಾ? ನಾನು ಅಜ್ಜಿ ಹತ್ರ ಮಾತಾಡ್ತೀನಿ. ಪ್ಲೀಸ್ ಈ ವಿಚಾರನ ಇಲ್ಲಿಗೆ ನಿಲ್ಸು. ಓಹೋ, ಶಾಂತಿ ಹತ್ರ ಮಾತಾಡಕ್ಕಾಗುತ್ತೆ, ನನ್ನ ಹತ್ರ ಅವ್ನು ಯಾರು ಅಂತ ಹೇಳಕ್ಕಾಗಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ಅವನ ಹೆಸರು ಏನು ಅಂತ ನನಗೆ ಹೇಳಬೇಕು. ಹೇಳ್ತೀಯಾ ಅಷ್ಟೇ. ನಿಧಿ, ಹೇಳು. ನಿನ್ನನ್ನೇ ಕೇಳ್ತಾ ಇರೋದು. ಇಲ್ಲಿಂದ ನೀನು ಹೋಗ್ಬೇಕು ಅಂದ್ರೆ ಹೆಸರು ಹೇಳೇ ಹೋಗ್ಬೇಕು. ಇಲ್ಲ ಅಂದ್ರೆ ನಿನ್ನ ಬಿಡೋರು ಯಾರು? ಬೇಗ ಹೇಳು. ಯಾರ ಹುಡುಗ? ಕರ್ಣ ಸರ್. ಕರ್ಣ ಸರಿ ಗೊತ್ತು ನಾನು ಇಷ್ಟಪಡ್ತಿರೋ ಹುಡುಗ ಯಾರು ಅಂತ. ಅಲ್ಲ ಕಣೆ, ನೀನು ಹುಡುಗ ಯಾರು ಅಂತ ಕರ್ಣಂಗೆ ಹೆಂಗ್ ಗೊತ್ತಿರುತ್ತೆ? ಬೇಕಿದ್ರೆ ಅವ್ರನ್ನೇ ಕೇಳು, ಅವ್ರಿಗೆ ಎಲ್ಲ ಗೊತ್ತು ಅಲ್ವಾ ಸರ್? ಅಕ್ಕ, ನಂಗೆ ನಾಳೆ ಎಕ್ಸಾಮ್ ಇದೆ ಕಣೆ. ಬರೀ ಇದ್ರ ಬಗ್ಗೆನೇ ಮಾತಾಡ್ಕೊಂಡು ಕೂತ್ಕೊಂಡ್ರೆ ನಾನು ಓದೋದು ಯಾವಾಗ? ಏನೇ ಇದ್ರು ಕರ್ಣ ಸರ್ ಹತ್ರ ಕೇಳ್ಕೊ, ಅವರೇ ನಿನ್ಗೆಲ್ಲ ಹೇಳ್ತಾರೆ. ಏಯ್ ನಿಧಿ, ಇದೊಳ್ಳೆ ಕತೆ ಆಯ್ತಲ್ಲ. ಒಳ್ಳೆ ಒಳಗಡೆ ಕೂರಿಸಿ ಬೆಂಕಿ ಹೋಗ್ಬಿಟ್ರಲ್ಲ. ಕರ್ಣ, ನಿಜವಾಗ್ಲೂ ನಿಮಗ್ ಗೊತ್ತಾ? ಸಾರಿ, ಏನ್ ಹೇಳ್ತಿದ್ದೀರಾ? ನಿಧಿ ಹುಡುಗ ಯಾರು ಅಂತ ನಿಮಗ್ ಗೊತ್ತಾ? ಏನವನ ಹೆಸರು? ಅಲ್ಲ, ನೀವು ನನ್ ಕೇಳಿದ್ರೆ ಅವಳು ತುಂಬಾ ದಿನದಿಂದ ಮುಚ್ಚಿಡ್ತಾನೆ ಇದ್ದಾಳೆ. ಈಗ ನಿಮಗ್ ಗೊತ್ತು ಅಂತ ಹೇಳಿ ಹೋದ್ಲು ತಾನೆ? ಹೇಳಿ, ಯಾರೋನು? ಮತ್ತೆ ನಿಮ್ ಕೈ ಮುಗಿತು, ನನ್ನ ಬಿಟ್ಬಿಡಿ. ನನ್ಗೆ ನನ್ನ ಲೈಫಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಅವ್ರ ಬಗ್ಗೆ ನಂಗೆ ಏನ್ ಗೊತ್ತಿರುತ್ತೆ? ಸಾರಿ. ಕರ್ಣ, ಒಂದ್ ನಿಮಿಷ. ಕರ್ಣ, ಅವಳು ನೋಡಿದ್ರೆ ಇವ್ರಿಗೆ ಗೊತ್ತು ಅಂತ ಹೇಳ್ತಾಳೆ. ಇವ್ರು ನೋಡಿದ್ರೆ ಏನೇನೋ ಮಾತಾಡಿ ಹೋಗ್ತಾರೆ. ನಿಜವಾಗ್ಲೂ ಗೊತ್ತಿದೆ ಅವ್ರಿಗೆ. ಏನೋ ಮಿಸ್ ಆಗ್ತಿದೆಯಲ್ಲ. ಮುಂದೇನಾದ್ರೂ ಮುಚ್ಚಿಡ್ತಾ ಇದಾರ ಇಬ್ರು? ಇದು 1 ನಿಮಿಷ, ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು. ಸರ್, ಇವಾಗ್ಲಾ? ಆಮೇಲೆ ಮಾತಾಡೋಣ. ಈಗಲೇ ಮಾತಾಡಬೇಕು, ಬನ್ನಿ. ಏನ್ ಸರ್, ಆಮೇಲೆ ಮಾತಾಡೋಣ ಅಂತ ಹೇಳಿದ್ನಲ್ಲ. ಈ ಸಮಾಧಾನ ನಿಮ್ಮ ಅಕ್ಕನ ಹತ್ರ ಮಾತಾಡ್ಬೇಕಾದ್ರೆ ಎಲ್ಗೋಗಿತ್ತು? ಅಲ್ಲ, ನನ್ನ ಹೆಸರು ಹೇಳ್ಬೇಕಾದ್ರೆ ನಿಮ್ ತಲೆಯಲ್ಲಿ ಏನ್ ಓಡ್ತಿತ್ತು? ನಾನು ಇಷ್ಟಪಡ್ತಿರೋ ಹುಡ್ಗ ಯಾರು ಅಂತ ಗೊತ್ತು ಅಂದೆ. ಆದ್ರೆ ನೀವೇ ಆ ಹುಡ್ಗ ಅಂತ ನಾನೇನಾದ್ರೂ ಹೇಳಿದ್ನಾ? ನೀವ್ ಯಾಕೆ ಯೋಚನೆ ಮಾಡ್ತೀರಾ? ನೀವೇನೋ ಈಸಿಯಾಗಿ ಹೇಳ್ತೀರಾ, ಬಟ್ ನಿಮ್ಮ ಅಕ್ಕ ಆ ಹುಡುಗ ಯಾರೋ ನಿಮ್ಗೆ ಗೊತ್ತಲ್ಲ, ಹೇಳಿ ಹೇಳಿ ಅಂತ ಬೆನ್ನ ಹಿಂದೆ ಬಿದ್ದಿದ್ದಾರೆ. ಹಾ, ಅದಕ್ ನಾನೇನ್ ಮಾಡ್ಲಿ ಸರ್? ನೀವೆಲ್ಲ ರೀ, ನಾನೇನ್ ಮಾಡ್ಲಿ? ಏನ್ ಹೇಳಿ ಅವ್ರ ಹತ್ರ? ಅದ್ ಸಂಜು, ಸರ್, ನನಗೆ ಪ್ಯಾಥಾಲಜಿ ರಿಲೇಟೆಡ್ ಒಂದು ಡೌಟ್ ಇದೆ. ರೀ, ನಾನು ಏನ್ ಕೇಳ್ತಾ ಇದ್ದೀನಿ, ನೀವೇನ್ ಹೇಳ್ತಿದ್ದೀರಾ?
ಇವಾಗೇನು ಅಕ್ಕನ ಹತ್ರ ಏನ್ ಹೇಳ್ಬೇಕು ಅನ್ನೋದಷ್ಟೇ ಅಲ್ವಾ ನಿಮ್ ಡೌಟು? ಹಾ ಅದ್ ನಾನ್ ಹೇಗೆ ಹೇಳಕ್ಕಾಗುತ್ತೆ? ಇಷ್ಟೆಲ್ಲ ಮಾಡ್ದವ್ರು ನೀವು, ನಿಮ್ಮ ಹತ್ರನೇ ಉತ್ತರ ಇರುತ್ತೆ, ನೀವೇ ಕೊಡಿ. ಆರ್ ಯು ಸೀರಿಯಸ್? ಏನ್ ಮಾತಾಡ್ತಿದ್ದೀರಾ? ನನ್ನ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ ನಿಮ್ಗೆ? ಆದ್ರೆ ಪರಿಸ್ಥಿತಿನ ನೀವೇ ಅಲ್ವಾ ಸರಿ ಮಾಡ್ತೀನಿ ಅಂತ ಹೇಳಿದ್ದು. ಆದ್ರೆ ಏನ್ ಸರಿ ಮಾಡಿದ್ವಿ? ಏನು ಸರಿ ಮಾಡಿಲ್ಲ. ಎಲ್ಲ ನಾಳೆ ಆಗುತ್ತೆ ಅಂತ ಗಣಪತಿ ಮದ್ವೆ ರೀತಿ ಆಗೋಯ್ತು. ಇನ್ ಯಾವತ್ತೂ ಸರಿನೇ ಹೋಗಲ್ವೇನೋ. ನಿಧಿ, ನೀವು ಈ ರೀತಿ ಹೋಪ್ ಕಳ್ಕೊಳ್ಳಿರೋ ತರ ಮಾತಾಡಿದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ಪ್ಲೀಸ್ ಹೋಪ್ ಇಟ್ಕೊಳ್ಳಿ. ಹಾಗಾದ್ರೆ ಏನಾದ್ರೂ ಮಾಡಿ ಸರ್, ಯಾಕೆ ಸುಮ್ಮನೆ ಇದ್ದೀರಾ? ಈಗ ನಿಮ್ಮ ಹತ್ರ ವಾದ ಮಾಡೋಕ್ಕಾಗಲ್ಲ, ಸಾರಿ. ಅದೇನೋ ಹೇಳಕ್ ಹೋಗಿ ನಾನೇ ತಪ್ಪು ಮಾಡ್ಬಿಟ್ಟೆ. ಹೋಗಿ ಎಕ್ಸಾಮ್ ಬರೀ ಹೋಗಿ, ಆಮೇಲೆ ನಾನೇ ಏನಾದರೂ ಸೊಲ್ಯೂಷನ್ ಹುಡುಕ್ತೀನಿ. ಏನು ಹಾಗೆ ನೋಡ್ತಿದ್ದೀರಾ? ಹೇಳಿದ್ನಲ್ಲ ಇವಾಗ ವಿಷಯ ಮಾತಾಡಬಾರ್ದಾಗಿತ್ತು ಅಂತ. ಹೋಗಿ ಎಕ್ಸಾಮ್ ಬರೀ ಹೋಗಿ. ಕರ್ಣ ಸರ್ ಮಾತಾಡಿದಾಗ ಅವರು ನನ್ನ ಬಗ್ಗೆ ಕೇರ್ ತೋರಿಸ್ದಾಗ್ಲೆಲ್ಲ ನನ್ನ ಮನಸ್ಸಿಗೆ ಖುಷಿ ಆಗೋದು ಸುಳ್ಳಲ್ಲ. ಅಂದಮೇಲೆ ಸಂಜಯ್ ಕಣ್ಣಿಗೆ ಅದು ಬೇರೆ ರೀತಿ ಕಾಣಿಸೋದ್ರಲ್ಲಿ, ಅವ್ನು ಮಾತಾಡೋದ್ರಲ್ಲಿ ತಪ್ಪಿದೆ ಅಂತ ಹೇಗೆ ಹೇಳಿ? ಕರ್ಣ ಸರ್ ಮತ್ತೆ ನನ್ನ ಮಧ್ಯೆ ಈ ಥರದೊಂದು ವಿಷಯ ಇದೆ ಅಂತ ಅಕ್ಕಂಗೆ ಗೊತ್ತಾದರೆ ಏನಾಗ್ಬೋದು? ಅವಳು ನನ್ನ ಕ್ಷಮಿಸ್ತಾಳ? ಸ್ಟೂಡೆಂಟ್ಸ್, ತುಂಬ ಟೆನ್ಷನ್ ತಗೋಬೇಡಿ, ಆರಾಮಾಗಿ ಬರೀರಿ. ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ ಕೇಳಿ, ನಾನು ಹೇಳ್ತೇನೆ. ಎಕ್ಸಾಮ್ನ ಎಕ್ಸಾಮ್ ಥರ ತಗೋಬೇಡಿ. ಇದು ನಿಮ್ಮ ನಾಲೆಜ್ ಶೇರ್ ಮಾಡೋಕ್ಕೊಂದು ಪ್ಲ್ಯಾಟ್ಫಾರ್ಮ್ ಅಷ್ಟೇ.